ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಆಲೂಗೆಡ್ಡೆ ನೆಡೋದನ್ನ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಇವಾಗ ಅದು ಆಲೂಗೆಡ್ಡೆ ಬಂದಿದೆ ಅಂತ ಮೇಲೆಲ್ಲ ಕಾಣಿಸ್ತಾ ಇತ್ತು, ಹಾಗಾಗಿ ಬಂದಿದೆಯೇನೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಚೆನ್ನಾಗಿ ಬಂದಿದೆಯೋ ಏನೋ ಅಂತ. ಆದರೆ ಆ ಥರ ಮಾಡಬಾರ್ದು ಅಂತ ಅನಿಸುತ್ತೆ ನನಗೆ. ನಾನು ಅರ್ಜೆಂಟ್ ಮಾಡ್ದಂಗೆ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾ ಇತ್ತು ನನಗೆ ಆಲೂಗೆಡ್ಡೆ ರೆಡಿಯಾಗಿರ್ಬೋದೇನೋ ಅಂತ ಅಂದ್ಬಿಟ್ಟು ತೆಗೆದೆ. ನೋಡಿ ಎಲ್ಲ ಇನ್ನು ಸಣ್ಣ ಸಣ್ಣದಿದೆ, ಆದರೂ ಇಷ್ಟಾದರೂ ಬಂದಿದೆಯಲ್ಲ ಖುಷಿ ಆಗುತ್ತೆ. ನಾನು ಅದು ಮೊಳಕೆ ಬಂದಿರೋದನ್ನ ಅರ್ಧ ಕಟ್ ಮಾಡಿಬಿಟ್ಟು ಹಾಕಿದ್ದೆ ನಾನು. ಇವಾಗ ನೋಡಿ ಚೆನ್ನಾಗಿ ಬಂದಿದೆ. ಅಂದರೂ ಇನ್ನೂ ಸ್ವಲ್ಪ ದಿನ ಬಿಡಬೇಕಾಗಿತ್ತೇನೋ ಅಂತ ಅನಿಸುತ್ತೆ. ಅಂದರೆ ಇನ್ನೂ ಸ್ವಲ್ಪ ದಪ್ಪ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ ಸಣ್ಣ, ಒಂದೊಂದು ದಪ್ಪ ಇದೆ, ಒಂದೊಂದು ಸಣ್ಣ ಇದೆ. ಹಂಗಾಗಿ ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ. ಅದು ಮಣ್ಣು ಅಷ್ಟೇ ನೋಡಿ, ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಇಚ್ಕಿದ್ರೇ ಎಷ್ಟು ಉಡಿಯಾಗಿದೆ. ಯಾಕೆ ಈ ಥರ ಉಡಿಯಾಗಿದೆ ಅಂದರೆ, ನಾನು ಫಸ್ಟ್ಗೆ ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ಇದನ್ನು ನೆಟ್ಟಿದ್ದೆ. ಮತ್ತು ನಾನು ಏನೇ ಒಂದು ಗಿಡ ನೆಡಬೇಕಾದ್ರೂ ಅಷ್ಟೇ, ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಆಮೇಲೆ ನಾನು ಗಿಡ ನೆಡೋದು ಮತ್ತು ರಿಪಾಟ್ ಮಾಡೋದು ಈ ಥರ ಮಾಡ್ತೀನಿ ನೋಡಿ. ಹಂಗಾಗಿ ಮಣ್ಣು ನೋಡಿ, ಈಗ ನಮಗೆ ಅದು ಕೊಳ್ತು ಗೊಬ್ಬರನೂ ರೆಡಿ ಆದಂಗೆ ಆಗುತ್ತೆ, ನಮಗೆ ಗಿಡನೂ ಬರುತ್ತೆ. ಹಂಗಾಗಿ ನಾನು ಇದೇ ಥರನೇ ಮಾಡೋದು ಹೆಚ್ಚಾಗಿ. ನಾನು ಕಾಂಪೋಸ್ಟ್ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರಾ. ನಾನು ಜಾಸ್ತಿ ಇದೇ ಥರನೇ ಮಾಡೋದು ನೋಡಿ. ಅದರೊಳಗೆ ಪಾಲಕ್ ಸೊಪ್ಪು ಬೀಜನೂ ಹಾಕಿದ್ದೆ ನಾನು, ಅದು ಚೆನ್ನಾಗಿ ಬಂದಿದೆ. ಅದನ್ನು ತೆಗೆದು ಇವಾಗ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಿದ್ದೀನಿ. ಏಕೆಂದರೆ ಇದು ಆಲೂಗೆಡ್ಡೆ ತೆಗಿಬೇಕಲ್ಲ, ಪಾಟು ನನಗೆ ಬೇಕಾಗಿತ್ತು ಬೇರೆ ಸೇವಂತಿಗೆ ಗಿಡ ಹಾಕೋದಕ್ಕೆಲ್ಲ. ಹಂಗಾಗಿ ಅದು ತೆಗಿತಾ ಇದ್ದೀನಿ. ಅದು ಆಲೂಗೆಡ್ಡೆ ಬಂದಿರೋದು ಮೇಲೆ ಎಲ್ಲ ಕಾಣಿಸ್ತಾ ಇತ್ತು, ಬಂದಿದೆಯೇನೋ ಅಂತ ಅಂದ್ಬಿಟ್ಟು ಅದಕ್ಕೆ ತೆಗೆದೆ. ಅದು ಸಣ್ಣ ಸಣ್ಣದಿತ್ತು, ಏನೂ ಮಾಡೋಕ್ಕಾಗೋದಿಲ್ಲ ಬಿಡಿ. ಅಂದರೆ ನಾನು ಹಾಕಿದ್ದು ಇಷ್ಟಿಷ್ಟೇ ಆಗಲ್ಲ, ಕಟ್ ಮಾಡಿ ಹಾಕಿದ್ದೆ. ಆದರೂ ಇಷ್ಟಾದರೂ ಬಂದಿದೆಯಲ್ಲ ಖುಷಿ ಆಗುತ್ತೆ. ನಾವು ಹಾಕಿದ್ದಕ್ಕೂ ಏನು ಮೋಸ ಏನಿಲ್ಲ. ಈಗ ನಮ್ಮ ಪ್ರಯತ್ನ ನಾವು ಪಟ್ಟಿದ್ವಿ, ಅದಕ್ಕೆ ಸ್ವಲ್ಪನಾದರೂ ಫಲ ಸಿಕ್ಕಿದೆಯಲ್ವಾ. ಈ ಕಾರ್ಗಳಿಗೆಲ್ಲ ಆಯಿಲ್ ಚೇಂಜ್ ಮಾಡ್ತಾರೆ ನೋಡಿ, ಆ ಥರ ಒಂದು ಕ್ಯಾನ್ ಇತ್ತು. ಆ ಕ್ಯಾನಲ್ಲಿ ನಾನು ಕನಕಾಂಬರ ಸಸಿ ನೆಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು, ಹೂವನು ಬಿಡ್ತಾ ಇತ್ತು. ಅದು ಚಿಕ್ಕದು ಅನ್ನಿಸ್ತು, ಹಂಗಾಗಿ ನಾನು ಬೇರೆದಕ್ಕೆ ರೀಪಾಟ್ ಮಾಡಿದೆ. ಅದನ್ನೇನು ನಾನು ನಿಮಗೆ ತೋರಿಸಿಲ್ಲ. ಏನಪ್ಪ ಯಾವಾಗಲೂ ತೋರಿಸ್ತಾರೆ ಅನ್ಕೊಂತೀರಾ ಅಂತ ಅಂದ್ಬಿಟ್ಟು ನಾನು ತೋರಿಸಿಲ್ಲ ನೋಡಿ. ಅದು ರೀಪಾಟ್ ಮಾಡಿದ್ನಲ್ಲ, ಅದರೊಳಗೆ ಈ ಪಾಲಕ್ ಸಸಿಗಳನ್ನೆಲ್ಲ ನೆಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇವಾಗ ನಾನು ಅದು ಆಲೂಗೆಡ್ಡೆದು ಪಾಟ್ ತೆಗಿತಿದ್ದೀನಲ್ಲ, ಅದಕ್ಕೆ ಅದನ್ನು ತೆಗೆದು ಇದರಲ್ಲಿ ಹಾಕಿದ್ದೀನಿ ನೋಡಿ. ಇದೆಲ್ಲ ಅದು ಗಿಡನೂ ಒಣಗೋದಂಗಾಗಿತ್ತು ಆಲೂಗೆಡ್ಡೆದು, ಹಂಗಾಗಿ ಬಂದಿದೆಯೇನೋ ಅಂತ ಅಂದ್ಬಿಟ್ಟು ತೆಗೆದೆ. ಅಲ್ಲಿ ನೋಡಿದ್ರೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣದೇ ಇತ್ತು, ಆದರೂ ಖುಷಿ ಆಯಿತು ನನಗೆ. ಇದರಲ್ಲಿ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟೆಲ್ಲ ಹಾಕಿದ್ದು ಒಂದು ಇಲ್ಲ, ಒಂದು ಚೂರು ಇಲ್ಲ. ನೋಡ್ತೀನಿ ಅಂದ್ರೂ ಎಲ್ಲ ಕೊಳೆತು ಎಷ್ಟು ಚೆನ್ನಾಗೆ ಗೊಬ್ಬರ ಆಗಿದೆ ನೋಡಿ. ಅಲ್ಲಿ ಮಣ್ಣು ನೋಡಿ, ಹಿಂಗೆ ಕೈಯಲ್ಲಿ ಹಿಂಗೆ ಬಿಡಿಸ್ತಾ ಇದ್ರೇ ಎಷ್ಟು ಚೆನ್ನಾಗಿ ಉಡಿ ಆಗ್ತಾಯಿದೆ ನೋಡಿ. ಇವು ಗಟ್ಟಿನೇ ಇಲ್ಲ, ಮಣ್ಣು ಫುಲ್ಲು ಫ್ರೀ ಆಗಿದೆ. ಈ ಥರ ಮಾಡೋದ್ರಿಂದ ನಮಗೆ ಮಣ್ಣು ಫ್ರೀ ಆಗುತ್ತೆ, ಗೊಬ್ಬರನೂ ಸಿಗುತ್ತೆ. ಮತ್ತು ನಾವು ಏನೇ ಒಂದು ಗಿಡಗಳು ಹಾಕಿದ್ರು ಗಿಡಗಳು ಚೆನ್ನಾಗಿ ಬರುತ್ತೆ ನೋಡಿ. ಅದು ತೋರಿಸ್ತಿದ್ದೀನಿ ನೋಡಿ. ಅದು ನಾನು ಹಾಕಿದ್ದು ಏನು ಉಳಿದಿಲ್ಲ, ಎಲ್ಲ ಕೊಳ್ತು ಚೆನ್ನಾಗಿ ಗೊಬ್ಬರ ಆಗೋಗಿದೆ. ಅದೇ ನಾವು ಕಾಂಪೋಸ್ಟಿಗೆ ಹಾಕಿದ್ರೆ ಕಾಯಬೇಕು ನಾವು. ಈಗ ನಮ್ಮ ಬೇರೆ ಗಿಡಗಳನ್ನ ಹಾಕೋಕ್ಕೂ ಆಗೋದಿಲ್ಲ, ಹಂಗಾಗಿ ಸುಮ್ಮನೆ ಅದನ್ನು ಕಾಂಪೋಸ್ಟಿಗೆ ಹಾಕೊಂಡು ಕಾಯ್ತಾ ಕೂರಬೇಕು. ನಾನು ಅದಕ್ಕೆ ಅಂತಲೇ ನಾನು ಕಾಂಪೋಸ್ಟೆಲ್ಲ ಹೆಚ್ಚಾಗಿ ಮಾಡ್ಕೊಳೋದಿಲ್ಲ. ಇದೇ ಥರನೇ ಡೈರೆಕ್ಟಾಗಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ನಾನು ಪಾಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಗಿಡ ನೆಡ್ತೀನಿ. ಇದೇ ಥರನೇ ಮಾಡ್ಕೊಳೋದು ನೋಡಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಮಣ್ಣು ನೋಡಿ ಎಷ್ಟು ಚೆನ್ನಾಗಿ ಉಡಿಯಾಗಿ ಫ್ರೀ ಆಗಿದೆ. ಅದು ಕಲರು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಯಾಕೆ ಅಂದರೆ ನಾನು ಗೊಬ್ಬರ ಎಲ್ಲ, ಅದು ಗೊಬ್ಬರ ಅಂತ ನಾನು ಇದಕ್ಕೆ ಯಾವುದೂ ಎಕ್ಸ್ಟ್ರಾ ಗೊಬ್ಬರ ಹಾಕಿಲ್ಲ ನೋಡಿ. ಇಷ್ಟು ಸಿಕ್ಕಿದೆ ನೋಡಿ ಆಲೂಗೆಡ್ಡೆ. ಸಾರ್ಥಕ ಆಯಿತು, ನಾನು ಆಲೂಗೆಡ್ಡೆ ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತೈತೆ. ಅದು ಇನ್ನೂ ಸ್ವಲ್ಪ ದಿನ ಬಿಟ್ಟಿದ್ರೆ ಇನ್ನೂ ದಪ್ಪ ಆಗ್ತಿತ್ತೋ ಏನೋ, ನಾನು ಬೇಗ ತೆಗೆದುಬಿಟ್ಟಿದ್ದೀನಿ. ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಸಿಗುತ್ತೋ ಏನೋ ಇನ್ನೂ ದಪ್ಪ ಆಲೂಗೆಡ್ಡೆ ಎಲ್ಲ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.